ನಮ್ಮ ಮನೇಲಿ ನಾವು ದೀಪಾವಳಿ ಹಬ್ಬನ ಆಚರಿಸ್ತಾ ಇದೀವಿ. ಆಮೇಲೆ ಯಾರು ಅಷ್ಟು ಜಾಸ್ತಿ ಪಟಾಕಿನ ಹೊಡಿಯಕ್ ಹೋಗ್ಬಿಡಿ. ಇದು ಬೆಂಗಳೂರಿಗಿಂತ ಏನು ಕಡಿಮೆ ಇಲ್ಲ ಗೈಸ್. ಲಂಡನ್ 3 ದಿನದಿಂದ ನೈಟ್ 10:30 11 ಗಂಟೆ ಆದ್ರೂ ಪಟಾಕಿ ಹೊಡಿತಾನೆ ಇದ್ರು. ಟ್ರಾಫಿಕ್ ಅಂತೂ ಯಾವ ದೇಶದಲ್ಲೂ ಕಮ್ಮಿ ಅಂತೂ ಇಲ್ವೇ ಇಲ್ಲ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಚಾರನ ಮಿಸ್ ಮಾಡ್ಬಿಡಿದೀವಿ. ಅಪ್ಡೇಟ್ ಕೊಡ್ಬೇಕಿತ್ತು, ಲೈಫ್ ಅಪ್ಡೇಟ್ ಅಂತ. ನಾವು ನಮ್ಮ ಮನೆಗೆ ಹೊಸ ಪೆಟ್ ತಂದಿದೀವಿ. ಇದಕ್ಕೆ 600 ರೂಪಾಯಿ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಕ್ಯಾಮ್ರಾ ತಿರುಗಿಸ್ತೀವಿ ಗೈಸ್. ತೋರಿಸ್ತೀನಿ ನಮ್ಮ ಓನರ್ನ ಮತ್ತೆ ಫ್ಲವರ್ಸ್ ಕೂಡ ಬಂತು. ದೇವರ ಮನೆಗೆ ಈ ತರ ಇದೆ. ಒಂದು ದುರಂತ ಏನು ಅಂದ್ರೆ ಮಳೆ ಬರ್ತಾ ಇದೆ. ಜೀವನದಲ್ಲಿ ಏನೇನು ಅನ್ಕೊಂಡಿದ್ರೆ ಇಬ್ರು ಚಾನ್ಸಂಗೆ ಮಾಡಿ. ಇದು ನಮ್ಮ ಪಟಾಕಿ ಹೊಡಿಯೋಕೆ ಕೆಳಗಡೆ ಬಂದಿದ್ದೀವಿ. ಮಳೆ ಬರ್ತಾ ಇದೆ ಅಂದ್ರೂ ರಿಸ್ಕ್ ತಗೊಂಡು ಹೊಡಿತಾ ಇದೀವಿ. Hi guys, welcome back to my channel. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಅಂದರೆ ನಮ್ಮ ಮನೇಲಿ ನಾವು ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಗೈಸ್. ನಮ್ಮ ಬಸ್ ಜಸ್ಟ್ ಈಗೋಯ್ತು, ಸೊ ಪರವಾಗಿಲ್ಲ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹುಷಾರಾಗಿ ಸೇಫ್ ಆಗಿ ಪಟಾಕಿನ ಹೊಡೀರಿ. ನಾವು ಕೂಡ ಯಾವುದು ಜಾಸ್ತಿ ಢಮ್ ಢಮ್ ಅನ್ನೋ ಪಟಾಕಿ ಹೊಡಿಯಲ್ಲ, ಎಲ್ಲ ಲೈಟಾಗಿ ಫ್ಲವರ್ ಪಾಟು, ಸುಸುರು ಬತ್ತಿ. ಈ ಯಾರ ಮನೇಲಿ ಪೆಟ್ಸ್ ಎಲ್ಲ ಇರುತ್ತಲ್ಲ ಅವರು ಈ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ನಿಮ್ಮ ಪೆಟ್ಸ್ನ. ಆಮೇಲೆ ಯಾರು ಅಷ್ಟು ಜಾಸ್ತಿ ಪಟಾಕಿನ ಹೊಡಿಯೋಕೆ ಹೋಗ್ಬಿಡಿ. ಇಲ್ಲಿದ್ದಾರೆ ನೋಡಿ ನಮ್ಮ ಜಾನ್ವಿನ್ ತೋರಿಸಿ ಅಂತಿದ್ರಿ. ಬ್ಲಾಗ್ ಮಾಡಿದಾಗೆಲ್ಲ ಅವಳು ಮನೇಲಿ ಇರಲಿಲ್ಲ ಅಂದರೆ ನಾನು ಏನು ಮಾಡಲಿ ಗೈಸ್. ಅವಳು ವರ್ಕ್ ಪ್ಲೇಸಿಗೆ ಹೋಗಿ ಜಾನ್ವಿ ಬಾಯ್ಲಿ ಬ್ಲಾಗ್ ಮಾಡೋಣ ಅಂತ ಕರೀಲ್ಲ. ಅವಳು ಬೆಳಗ್ಗೆ ಹೋದರೆ ಬರೋದೇ ಸಾಯಂಕಾಲ ಆಗ್ಬಿಡಿದೆ. ಈ ನಡುವೆ ನನಗೆ ಮಾತಿಗೆ ಕಡಿಮೆ ಸಿಗ್ತಿದ್ದಾಳೆ. ಸೊ ನಿಮಗೆಲ್ಲ ಮಾತಿಗೆ ಹೇಗೆ ಸಿಗ್ತಾಳೆ ಹೇಳಿ ಅವಳು. ಹಾಯ್ ಗಾಯ್ಸ್, ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾವ್ ಅ ವೆರಿ ಸೇಫ್ ಆ್ಯಂಡ್ ಹ್ಯಾಪಿಯೆಸ್ಟ್ ದೀಪಾವಳಿ. ಅಷ್ಟೇ ಗೈಸ್. ಕ್ಯಾಮ್ರಾ ಮುಂದೆ ಮಾತಾಡ್ದೆ ಮಾತೇ ಬರ್ತಿಲ್ಲ. ಇವಾಗ ಫುಲ್ ಸೈಲೆಂಟ್ ಆಗ್ಬಿಡೋದು. ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ದೀಪಾವಳಿ ಹಬ್ಬನ ಲಂಡನ್ ಮಾಡ್ತಾರೆ. ಆಕ್ಚುಲಿ ದಿಸ್ ಇಸ್ ಮೈ ಸೆಕೆಂಡ್ ಇಯರ್ ಬೀಯಿಂಗ್ ಅವೇ ಫ್ರಮ್ ಹೋಮ್ ಅಂಡ್ ಸೆಲೆಬ್ರೇಟಿಂಗ್. ಹೌದು, ಲಾಸ್ಟ್ ಇಯರ್ ಇವಳು ಹೇಳ್ತಾ ಇದ್ಲ, ಅಯ್ಯೋ ನಾನು ಮನೆ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾ ಇದ್ಲು. ನಾನು ಲಾಸ್ಟ್ ಇಯರ್ ಬೆಂಗಳೂರಲ್ಲೇ ಇದೆ. ಇದು ಬೆಂಗಳೂರಿಗಿಂತ ಏನು ಕಡಿಮೆ ಇಲ್ಲ ಗೈಸ್. ಲಂಡನ್ 3 ದಿನದಿಂದ ನೈಟ್ 10:30 11 ಗಂಟೆ ಆದ್ರೂ ಪಟಾಕಿ ಹೊಡಿತಾನೆ ಇದ್ರು. ಎತ್ಕೊಂಡು ಹೋಗಲ್ಲ ಬಿಡಿ ಗೈಸ್. ಸೈಕಲ್ ಅಲ್ಲಿ ಅದೇನ್ ಕತ್ಕೊಂಡು ಹೋಗಿ ಬರ್ತಾರೋ, ನೆಟ್ಟಿಗೆ ಹೋಗ್ತಾರೋ, ಅವ್ರಿಗೂ ಅರ್ಥ ಆಗಲ್ಲ. ಕೈ ಶಾಟ್ಸ್ ಇರುತ್ತಲ್ಲ, ಸೊ ಆ ಫೈರ್ ಕ್ರ್ಯಾಕರ್ನ ತುಂಬ ಹೊಡಿತಾ ಇದ್ರು ಮೊನ್ನೆ ನೈಟ್ ಎಲ್ಲ. ಇಲ್ಲಿ ನೋಡೋಕ್ಕಂತೂ ತುಂಬ ಸಖತ್ತಾಗಿತ್ತು. ಸೊ ನಾವು ಇವತ್ತು ಹೊಡಿತಾ ಇದ್ದೀವಿ, ಅದನ್ನ ಮಿಸ್ ಮಾಡ್ಕೋಬೇಡಿ. ನಾವು ಪಟಾಕಿ ಹೊಡಿತಾ ಇದೀವಿ ಗೈಸ್. ಹೌದು, ಇವಾಗ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೂವತ್ ಸಾಮಾನೆಲ್ಲ ತರಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೊರಟಿದೀವಿ. ಹೋಗಿ ಬಂದಿದ ತಕ್ಷಣ ಹಬ್ಬದ ಅಡುಗೆ ಮಾಡಬೇಕು. ತುಂಬ ಕೆಲಸ ಬಾಕಿ ಇದೆ. ಅಡುಗೆ ಏನೇನು ಹಬ್ಬದ ಅಡುಗೆ ಮಾಡ್ತೀವಿ, ಮತ್ತೆ ಸಾಯಂಕಾಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ದೀಪಾವಳಿನ ಅಂತ ನಿಮ್ಗೂ ಕೂಡ ತೋರಿಸ್ತೀವಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೊಂದ್ಸಲ ನೀವೇನೇನ್ ಅನ್ಕೊಂಡಿದ್ದೀರಾ ನಿಮ್ ಲೈಫ್ ಅಲ್ಲಿ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಜೀವನನ ಖುಷಿಯಿಂದ ಸಾಗಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ನನ್ನೇ ನೋಡ್ತಿದ್ರು ಗೈಸ್. ಆ ಕಾರಲ್ಲಿ ಇರೋರು ನನ್ನೇ ನೋಡ್ಕೊಂಡೋದ್ರು. ಸೊ ಇವಾಗ ನಮ್ ಬಸ್ ಸ್ಟೇಷನ್ಗೆ ಹೋಗ್ಬೇಕು. ಬನ್ನಿ. ಗೆಸ್ ದ ಕಾರ್. ಬೆಂಟ್ಲಿ ಹೆಂಗಿದೆ ನೋಡಿ ಗೈಸ್. ಅಂಕಲ್ ರೂಫ್ ಓಪನ್ ಮಾಡ್ಕೊಂಡಿರ್ಲಿಲ್ಲ, ತುಂಬಾ ಚಳಿ ಇದೆ, ಅದಕ್ಕೆ ರೂಫ್ ಓಪನ್ ಮಾಡಿಲ್ಲ ಅನ್ಸುತ್ತೆ. ಇವಾಗ ಮಿನಿ ಕೂಪರ್. ಲಂಡನಲ್ಲಿ ಹಿಂಗೆ ಗೈಸ್, ಕಾರೇ ಫೇಮಸ್. ನೋಡಿ ಹೆಂಗ್ ಲೈನಾಗಿ ನಿಂತಿದೆ. ಚೆನ್ನಾಗಿದೆ ಇಲ್ಲಿ ಸಿಸ್ಟಮು, ಆದ್ರೆ ಟ್ರಾಫಿಕ್ ಏನ್ ಕಮ್ಮಿ ಇಲ್ಲ ಗೈಸ್. ಟ್ರಾಫಿಕ್ ಅದೇ ಹೌದು. ಈ ಫಾರಿನ್ ಕಂಟ್ರಿಲೆಲ್ಲ ಟ್ರಾಫಿಕ್ ಇರಲ್ಲಪ್ಪ. ಹೌದು, ಫುಲ್ಲು ಚೆನ್ನಾಗಿ ಏನು ಪೊಲ್ಯೂಷನ್ ಇರಲ್ಲ, ಗಲೀಜ್ ಇರಲ್ಲ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಬಂದು ನಾವು ಬದುಕಿ ಲೋಕಲ್ ಅವಾಗಲಾಗ ವಿಲ್ ಗೆಟ್ ಟು ನೋ ಹೌ ಇಟ್ ಇಸ್. ಯಪ್ಪ, ತುಂಬಾ ಇಲ್ಲಿ ನಾವು ಇಲ್ಲಿ ಪ್ರೈವೇಟ್ ಕಾರ್ಸ್ ಅಷ್ಟೊಂದು ಯೂಸ್ ಮಾಡೋದಲ್ಲ. ಸೊ ವಿ ಡೋಂಟ್ ನೋ ಹೌ ದ ಟ್ರಾಫಿಕ್ ಇಸ್. ಬಟ್ ನಾವು ಓಡಾಡ್ತಾ ನೋಡ್ತೀವಲ್ಲ, ಬಸ್ಸಲ್ಲಿ ನೋಡಿದಾಗ್ಲೇನೆ ಸ್ವಲ್ಪ ಭಯ. ಈವ್ನಿಂಗ್ ಟೈಮ್ಸ್ ಅಷ್ಟೇ, ಪೀಕ್ ಅವರ್ಸ್ ಅಷ್ಟೇ ಅಂತ ಹೇಳ್ಬಾರ್ದು ಗೈಸ್. ನೀವು ನೋಡಿದಿರ ನಂದು ವೀಸಾ ವ್ಲಾಗ್ ಅಲ್ಲಿ, ಇಟ್ ವಾಸ್ ಅರ್ಲಿ ಮಾರ್ನಿಂಗ್ 6:30 7 ಗಂಟೆ ಆದ್ರೂ ಕೂಡ ಅಷ್ಟು ಬೆಳಗ್ಗೆ ಏನಕ್ಕೆ ಅಷ್ಟು ಟ್ರಾಫಿಕ್ ಅಂತ. ಏನ್ ಗೈಸ್, ಏನ್ ಮಾಡಕ್ಕಾಗಲ್ಲ, ಎಲ್ಲೋದ್ರೂ ಜನನೇ ಅಲ್ವಾ ಇರೋದು. ಸೊ ಟ್ರಾಫಿಕ್ ಅಂತೂ ಯಾವ ದೇಶದಲ್ಲೂ ಕಮ್ಮಿ ಅಂತೂ ಇಲ್ವೇ ಇಲ್ಲ. ತುಂಬಾ ಖುಷಿ ಆಗ್ತಿದೆ ಪಟಾಕಿ ಹೊಡಿಯಕ್ಕೆ. ಯಾಕೆಂದ್ರೆ ಏನೋ ಚಿಕ್ಕ ವಯಸ್ಸಲ್ಲಿ ಹೌದು, ಇವಳು ಲಾಸ್ಟ್ ಇಯರ್ ಹೊಡಿಲಿಲ್ಲ ಪಾಪ, ಒಬ್ಳೇ ಇದ್ಲು. ಇಲ್ಲೇ ಇಲ್ಲ ಶ್ವೇತಾ ಜೊತೆ.
ಸೊ ಅವಾಗೇನು ಸೆಲೆಬ್ರೇಟ್ ಮಾಡಿಲ್ಲ ಬಿಕಾಸ್ ನಾನು ದೀಪಾವಳಿ ಹಬ್ಬದ ದಿನ ಕೆಲಸ ಮಾಡ್ತಿದ್ದೆ ಗೈಸ್. ಲಾಸ್ಟ್ ಟೈಮ್ ಪಾರ್ಟ್ ಟೈಮಲ್ಲಿದ್ದೆ, ರಜಾ. ಸೊ ಸೆಲೆಬ್ರೇಟ್ ಮಾಡೋದೇನೆ. ನೋಡೋಣ. ಮನೇನ ಕ್ಲೀನ್ ಮಾಡಿದ್ದೀವಿ. ಅವ್ರಿಗೆಲ್ಲ ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತೇ ಇಲ್ಲ ಇನ್ನ. ಸೊ ಗೈಸ್ ನಿಮ್ಗೆ ಇನ್ನೊಂದು ಏನು ಹೇಳಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ವಿಚಾರನ ಮಿಸ್ ಮಾಡಿಬಿಟ್ಟಿದ್ದೀವಿ. ಅಪ್ಡೇಟ್ ಕೊಡಬೇಕಿತ್ತು, ಲೈಫ್ ಅಪ್ಡೇಟ್ ಅಂತ. ನಾವು ಹೊಸ ಯಾಕೋ ನಂಗೂ ಗೊತ್ತಿಲ್ಲ ಗೈಸ್ ಅಂತ ಪ್ಯಾರಿಸ್ಗೆಲ್ಲ ಹೋಗಿದ್ನಲ್ಲ, ಸೊ ಅದಕ್ಕೆ ಮಧ್ಯದಲ್ಲಿ ಆಗಲಿಲ್ಲ. ನಾವು ನಮ್ಮ ಮನೆಗೆ ಹೊಸ ಪೆಟ್ ತಂದಿದ್ದೀವಿ. ದಟ್ ಇಸ್ ಹ್ಯಾಮ್ಸ್ಟರ್. ಅದ್ರ ಹೆಸರು ಬಂದ್ಬಿಟ್ಟು ಹ್ಯಾಮಿ ಅಂತ. ಹೌದು, ಹ್ಯಾಮ್ಸ್ಟರ್ ಹ್ಯಾಮಿ ಅಂತ ಕರೀತೀವಿ. 3 months old. August 24th ನಮ್ಮ ಡ್ಯಾಡಿ ಬರ್ಡೇ ದಿನ ಹುಟ್ಟಿರೋದು. ಅದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ಬಂದೆ. ನೋಡಿ, ಕ್ಯೂಟ್ ಆಗಿ ಮುದ್ದಾಗಿತ್ತು. I'm going to give you a free chew toy as well. Give you a green one to go over your coat. ಥ್ಯಾಂಕ್ ಯು. Alright. Come on, I need to get over there. Come on, get your friend. Come on. Scoot. ಹೆಂಗ್ ಆಡ್ತಿದ್ದೆ ನೋಡಿ. ಇದೆ This ಬೇಕಾಗಿದೆ. one you want it? Yeah, that one. ಇದೆ ನೋಡಿ, ನಮ್ಮ ಮನೆಗೆ ಬರ್ತಿರೋ. Baby. Go on, man. You can do it. ಯೋಚನೆ ಮಾಡ್ತಾ ಇದೆ, ಬರ್ಲಾ ಬೇಡವಾ ಬರ್ಲಾ. Because they're babies and they're not used to being picked Yeah, up. correct, yeah. I just don't want to scare them. ಗೈಸ್ ಗಂಡ ಎಣ್ಣ ಅಂತ ನೋಡ್ತಾ It's ಇದ್ದಾರೆ. finally a good thing. ನೋಡಿ ಗೈಸ್, ಇದೇ ತಗೋತಿರೋದು ಫೈನಲಿ. Yeah, bro. Three months ಆಗುತ್ತೆ. ಆಗಸ್ಟ್, ಸೆಪ್ಟೆಂಬರ್, ಹೌದು, ಮಂತ್ಸ್ ಆಗುತ್ತೆ ನಾಳೆ. ತೋರಿಸ್ತೀನಿ ನಿಮಗೂ ಎಲ್ಲ. ಆಮೇಲೆ ಇವೆಲ್ಲ ಇಲಿ ಅಂತ ಕಮೆಂಟ್ ಹಾಕ್ಬಿಡಿ, ನಮ್ಗೆ ಬೇಜಾರಾಗುತ್ತೆ. ಇಲಿ ಅನ್ಬಿಟ್ಟು ಹರ್ಟ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಅದು ಇಲಿ ತರ ಇಲ್ಲ, ಅದು ಮುದ್ದಾಗಿದೆ. ಹೌದು, ಏನೇ ಆದ್ರೂ ಎಲ್ಲ ಪ್ರಾಣಿನೇ ಅಲ್ವಾ. ಕಸಿನ್ಸ್ ನಾವು ಎಲ್ಲ ಇಡೀ ರೋಡ್ ಅವ್ರು ತುಂಬಾ 3 ದಿನನೂ ಫುಲ್ ಪಟಾಕಿ ಹೊಡಿತಿದ್ವಿ. ಆಮೇಲೆ ನಾವ್ ಯಾವಾಗ ನಮ್ಮ ಮನೆಗೆ ಪೆಟ್ ತಂದ್ವೋ ಅವಾಗ ಅರ್ಥ ಆಯ್ತು ನಮ್ಗೆ. ತುಂಬಾ ಅಂದ್ರೆ ತುಂಬಾ ಎದ್ರುಕೊಳಕ್ ಸ್ಟಾರ್ಟ್ ಮಾಡ್ತಾ ಇದ್ದ ಬ್ರೂನೋ ಮತ್ತೆ ರಾಕಿ. ಈಗ ನಾವು ಸರಿ ಆಯ್ತು, ಜಾಸ್ತಿ ಡಮ್ ಡುಮ್ ಅನ್ನ ಪಟಾಕಿ ಹೊಡಿಬಾರ್ದು. ದೀಪಾವಳಿ ಅಂದ್ರೆ ಇಟ್ ಇಸ್ ದ ಫೆಸ್ಟಿವಲ್ ಆಫ್ ಲೈಟ್ ಅಲ್ವಾ. ನಮಗ್ ಬರೋ ಪಟಾಕಿ ಇಷ್ಟ. ಓಡಿದೆ ಹೆಂಗಿರೋದು. ಆಂಬುಲೆನ್ಸ್ ಹಿಂಗ್ ಹೋಗುತ್ತೆ. ಆಂಬುಲೆನ್ಸ್ಗೆ ಅಂತಾನೆ ಮಧ್ಯ ಜಾಗ ಬಿಟ್ಬಿಡಲ್ಲ ಅಂತ ಆಂಬುಲೆನ್ಸ್ ಬಿಟ್ಬಿಟ್ಟಿರ್ತಾರೆ. ಆಂಬುಲೆನ್ಸ್ ಆಗ್ಲಿ ಇಲ್ಲ ಪೊಲೀಸ್ ಗಾಡಿ ಆಗ್ಲಿ ಮಧ್ಯದಲ್ಲಿ ಜುಯ್ ಅಂತ ಹೋಗುತ್ತೆ. ರೇಟು ಏನೋ ಓಕೆ ಓಕೆ ಅಂತ ಒಂದ್ ವರ್ಷ ಆದ್ಮೇಲೆ ಪೌಂಡ್ಸ್ ರೇಟ್ ಅಡ್ಜಸ್ಟ್ ಆದ್ಮೇಲೆ ವಿ ಫೆಲ್ಟ್ ಫೈನ್ ಅಂತ ಅನ್ನಿಸ್ತು. 8,000ಕ್ಕೆ ನಾವು ಪಟಾಕಿ ತಂದಿದೀವಿ. ಎಲ್ಲ ತಂದಿದೀವಿ ಅಂತ ಮನೆಗೆ ಹೋಗಿ ತೋರಿಸ್ತೀವಿ. ಬನ್ನಿ ಗೈಸ್, ಇವಾಗ ಶಾಪಿಂಗ್ ಮಾಡಕ್ ಹೋಗೋಣ. ಇವಾಗ ನಾವು ನಮ್ಮ ಮನೆ ಹತ್ರ ಹಿಂಗೆ ಒಂದು ಅಂಗಡಿ ಇತ್ತು, ಮುಂಬೈ ಲೋಕಲ್ಸ್ ಅಂತ. ಸೊ ವೈ ನಾಟ್ ಡೂ ವಿ ಟ್ರೈ ಅಂತ ಅಂದ್ಬಿಟ್ಟು ಬಂದಿದ್ವಿ. ಪ್ರತಿ ಸಲ ಇದ್ರ ಮುಂದೆ ಓಡಾಡ್ಬೇಕಾದ್ರೆ ತಿನ್ಬೇಕು ಅಂತ ಅನ್ನಿಸ್ತಾನೆ ಇತ್ತು. ಮತ್ತು ಇವತ್ತು ದೀಪಾವಳಿ ಆಗಿರೋದ್ರಿಂದ ನಾನು ಮತ್ತು ಜಾನ್ವಿ ಇಲ್ಲಿ ಬಂದು ನಮ್ಮ ಇಂಡಿಯನ್ ಫುಡ್ ತಿಂದು ಈ ಥರ ನಮ್ಮ ದೀಪಾವಳಿ ಹಬ್ಬ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದು ತಿಂತಾ ಇದ್ದೀವಿ. ಫಸ್ಟ್ ಏನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಾವು ತೊಗೊಂಡಿರೋದು ಗೋಲ್ಗಪ್ಪ. ಇದು ಪಾನಿ. ಹೌದು, ಮತ್ತು ಜಾಗ ನೋಡಿ ಗೈಸ್ ಹೇಗಿದೆ. ಇಲ್ಲಿ ನೋಡಿ, ಇಲ್ಲಿ ಕೃಷ್ಣ ಎಷ್ಟು ಕ್ಯೂಟ್ ಆಗಿದೆಲ್ಲ. ಈ ಶಾಪ್ ನೋಡೇ ನನಗೆ ಫುಲ್ಲು ನಾನೆಲ್ಲೋ ಬೆಂಗಳೂರಲ್ಲಿ ಇದ್ದೀನಿ ಅನ್ನೋ ಥರ ವೈಬ್ ಕೊಡ್ತಾ ಇತ್ತು. ನೋಡಿ ಓಲ್ಡ್ ಸಾಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ದೀಪಾವಳಿಗೆ ಅಂದ್ಬಿಟ್ಟು ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಅವ್ರದ್ದು ಮೆನ್ಯೂ ಬೇಕಾದರೆ ನೋಡಿ, ಮುಂಬೈ ಲೋಕಲ್ ಅಂತ ಇವ್ರ ಶಾಪು. ಇದ್ರ ಲೊಕೇಶನ್ ಏನಾದ್ರು ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿರೋದು ಏನು ಅಂತ. ನೋಡಿ ಗೈಸ್, ಗೋಲ್ಗಪ್ಪ ತೊಗೊಂಡಿರೋದು ನಾವು ನೋಡಿ ಇಲ್ಲಿದೆ. ಸೊ ಇದಕ್ಕೆ 5 pounds 20 pence ಆಗಿದೆ. ಸೊ ದಟ್ ಮೀನ್ಸ್ ಹತ್ತತ್ರ 600 ರೂಪಾಯಿ ಗೈಸ್. ಇದಕ್ಕೆ 600 ರೂಪಾಯಿ ನೋಡಿ. ಮತ್ತು ನಾವಿಲ್ಲೊಂದು ಬನಾನಾ ಚಿಪ್ಸ್ ತೊಗೊಂಡ್ವಿ. ಮತ್ತು ಚಕ್ಲಿ ಗೈಸ್, ಇಷ್ಟೊಂದು ದಿನ ಆದಮೇಲೆ ಚಕ್ಲಿ ತಿಂತಾಯಿದ್ದೀನಿ. ತಿನ್ನೋಣ ಗೈಸ್. ನಾವು ಬ್ಲಾಗ್ ಮಾಡೋದನ್ನೇ ಮರ್ತ್ಬಿಟ್ವಿ.
ಫುಲ್ಲು ಹರಿಬರಿ ಗಜಿಬಿಜಿ ಆಗೋಗಿ ಒಂದಷ್ಟು ಐಟಮ್ಸ್ನ ತೊಗೊಂಡಿದ್ದೀವಿ. ನನಗೆ ಅಲ್ಲಿ ಫುಲ್ಲು ನಾವಿಬ್ಬರೇ ಅಲ್ವಾ ಬಂದಿರೋದು, ಸೊ ಬ್ಯಾಗೆಲ್ಲ ಇಟ್ಕೊಳಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಒಂದು ಕೈಲಿ ಬ್ಯಾಗು ಇನ್ನೊಂದು ಕೈಲಿ ಫೋನು ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಅಂತ ಆಗಲಿಲ್ಲ ಗೈಸ್. ನೋಡಿ, ಸೊ ಇದೆಲ್ಲ ನಾವು ಶಾಪ್ ಮಾಡಿದ್ದೀವಿ. ಇವಾಗ ಏನೇನು ತೊಗೊಂಡಿದ್ದೀವಿ ಅಂತ ಮನೆಗೆ ಹೋಗಿ ತೋರಿಸ್ತೀವಿ. ಸೊ ಇನ್ನೊಂದು ಐಟಮ್ ಮಿಸ್ಸಿಂಗ್ ಇತ್ತು, ಸೊ ಅದಕ್ಕೆ ಜಾನ್ವಿ ಒಳಗಡೆ ಹೋಗಿದ್ದಾಳೆ ತರಕ್ಕೆ ಅಂತ. ಟೈಮ್ ಆಗ್ತಾ ಇದೆ ಗೈಸ್, ಬೇಗ ಮನೆಗೆ ಹೋಗಿ ಅಡುಗೆ ಮಾಡಿ ರೆಡಿ ಆಗಿ ಡಾಮ್ ಡೂಮ್ ಅಂತ ಪಟಾಕಿ ಹೊಡಿಬೇಕು. ವೆರಿ ವೆರಿ ಎಕ್ಸೈಟೆಡ್ ಗೈಸ್. ಇವಾಗ ನಾವು ಮನೆಗೆ ಬಂದ್ವಿ. ನಮ್ಮಿಬ್ರದೇನು ಕೆಲಸ ಈಗ ಟಕ್ ಅಂತ ಅಡುಗೆ ಮಾಡಬೇಕು. ಬನ್ನಿ ಗೈಸ್, ಇವಾಗ ಅಡುಗೆ ಮಾಡೋ ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡೋಣ. ಏನೇನು ಐಟಮ್ಸ್ ತಂದ್ವಿ ನಾವು ಹೊರಗಡೆ ಹೋಗಿ ಅಂತ ಕ್ವಿಕ್ ಆಗಿ ತೋರಿಸ್ತೀನಿ ಗೈಸ್. ಮೋಸ್ಟ್ ಇಂಪಾರ್ಟೆಂಟ್ ಹಾಲು, ಪಾಯಸ ಮಾಡೋಕ್ಕೆ, ಮತ್ತೆ ತುಪ್ಪ, ಈರುಳ್ಳಿ, ಬೀನ್ಸ್, ಗಾರ್ಲಿಕ್, ಬನಾನಾ, ಟೊಮ್ಯಾಟೋಸ್, ದೋಸೆ ಹಿಟ್ಟು ತಂದ್ವಿ ನಾಳೆಗೆ ತಿಂಡಿಗೆ ಬೇಕಾಗುತ್ತೆ ಅಂತ. ಗ್ರೇಟೆಡ್ ಕೋಕೋನಟ್ಟೇ ಮೇಯ್ನಾಗಿ ಬೇಕಾಗಿದ್ದೀವಿ. ಇದಕ್ಕೆ ಅಂತ ಹೋಗಿ ಇಷ್ಟೆಲ್ಲ ಸ್ಟಾಪ್ ಮಾಡ್ಕೊಂಡು ಬಂದಿದ್ದೀವಿ. ಗೈಸ್ ಬನ್ನಿ ಬೇಗ ಅಡುಗೆ ಸ್ಟಾರ್ಟ್ ಮಾಡೋಣ. ಗೈಸ್ ನಾವೆಲ್ಲ ಥರದ್ದು ತಂದ್ವಿ. ಮೇಯ್ನಾಗಿ ಹೂವು ಬೇಕಾಗಿತ್ತು, ಹೂವನ್ನೇ ಮರ್ತೋಗ್ಬಿಟ್ಟಿದ್ದೀವಿ. ಇವಾಗ ನಮ್ಮ ಕ್ಯಾಮ್ರಾಗೆ ಒಬ್ರು ಎಂಟ್ರಿ ಕೊಡ್ತಾರೆ. ಖಂಡಿತವಾಗ್ಲೂ ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ನಾವೇ ಕ್ಯಾಮ್ರಾ ತಿರುಗಿಸ್ತೀವಿ ಗೈಸ್. ಇಲ್ಲಿ ನೋಡಿ ಯಾರಿದ್ದಾರೆ ನಮ್ಮ ಜೊತೆ. ಫೀಲಿಂಗ್ ಲಿಟಲ್ ಓಲ್ಡ್ ನೋ ಸ್ಯಾರಿ ಆರ್ ವಾಟ್? ಸಾರಿಗೆ ನೀನು ಕರ್ಲ್ಸ್ ಮಾಡ್ಕೊಂಡು ಈ ತರ ಡಿಫ್ರೆಂಟ್ ಆಗಿ ಮೇಕಪ್ ಮಾಡ್ಕೊಂಡಿರೋದ್ರಿಂದ ಈ ತರ ಕಾಣಿಸ್ತಿದೆ. ಬಟ್ ಯು ಲುಕ್ ಡಿಫ್ರೆಂಟ್, ಚೆನ್ನಾಗಿ ಒಂಥರ ಡಿಫ್ರೆಂಟ್ ಜಾನ್ಸಿ. ಈ ನಡುವೆ ತುಂಬಾ ಡಿಫ್ರೆಂಟ್ ಜಾನ್ಸಿನ ನೋಡ್ತೆ, ಹುಡುಗಿ ಜಾನ್ಸಿನ ಜಾಸ್ತಿ ನೋಡ್ತಾ ಇದ್ದೀನಿ. ಸೊ ಇದು ಒನ್ ಆಫ್ ದ ಅವತಾರ ಆಫ್ ನಮ್ ಜಾನ್ಸಿ. ಹೆಂಗಿದ್ದಾಳೆ ಕಮೆಂಟ್ ಮಾಡಿ ಗಾಯ್ಸ್. ನಾವು ರೆಡಿ ಆಗ್ತೀವಿ, ಅಡುಗೆ ಮಾಡ್ಬಿಟ್ಟು ಟಕ್ಕಂತ ರೆಡಿ ಆಗ್ತೀವಿ ಪ್ಲೀಸ್. ಏನ್ ಅಡುಗೆ? ಅಡುಗೆ ಪಾಯಸ, ಸಾರು, ಚಿತ್ರಾನ್ನ. ಗೈಸ್ ಇವಳು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಕುಕ್ಕರ್ ಎಲ್ಲಿದೆ, ಅಕ್ಕಿ ಎಲ್ಲಿದೆ, ನೀರು ಯಾರು? ನೋ, ನಮ್ಮ ಜಾನ್ಸಿಗೆ ಸೀರೆ ಉಡ್ಕೊಂಡು ಅಡುಗೆ ಮಾಡ್ಬೇಕಂತ ಆಸೆ ಅಂತೆ. ಏನ್ ಕೆಲಸ ಮಾಡ್ಲಿ ಅಂದು ಅನ್ನಕ್ಕಿಡಮ್ಮ ಅಂತ ಅಂದ್ವಿ. ಅನ್ನಕ್ಕಿಡಕ್ ಪಾತ್ರನೂ ಕೇಳ್ತಾವ್ರಿ. ಹೌದು ಅದೇ. ಚಿತ್ರಾನ್ನಕ್ಕೆ ರುಬ್ಕೋದೆ. ಸಾಂಬಾರ್ ಕುಗ್ತಾ ಇದೆ, ಚಿತ್ರಾನ್ನ ಆಲ್ಮೋಸ್ಟ್ ಆಗ್ತಾ ಇದೆ, ಅನ್ನಕ್ಕಿಟ್ಟಾಯ್ತು, ಪಾಯಸ ರೆಡಿ. ಜಾಸ್ತಿ ನಾವೇನೋ ಹುಡ್ಕೊಂಡಿಲ್ಲ ಗೈಸ್. ಟಿಪಿಕಲ್ ಹಬ್ಬದ ಊಟ ತರ ಎಲ್ಲ ಈ ತರ ಸಿಂಪಲ್ ಆಗಿ ಹೊಟ್ಟೆ ತುಂಬಾ ಊಟ ಮಾಡುವಂತ ಕಂಫರ್ಟ್ ಹೋಮ್ ಫುಡ್ ತಿನ್ನೋಣ ಅಂತ ಬೇಳೆ ಸಾರು, ಚಿತ್ರಾನ್ನ, ಪಾಯಸ ಮಾಡ್ಕೊಂಡು ಏನ್ ಗೊತ್ತಾ, ಅಡ್ಗೆನೂ ಹೆವಿ ಹಿಡ್ಕೊಂಡು ಪೂಜೆನೂ ಇಟ್ಕೊಂಡು ಮತ್ತೆ ಪಟಾಕಿನೂ ಹೊಡಿಬೇಕು ಅಂತ ಅಂದ್ರೆ ಮಾಡೋದು. ನಮ್ಮನೆಯವ್ರು ಕರೆಕ್ಟಾಗಿ ಆಗೋದು ಚಿತ್ರಾನ್ನ. ಎಕ್ಸ್ಟ್ರಾ ಬಂದವ್ರು ಚಿತ್ರಾನ್ನ ಇಲ್ಲ. ನಾವು 5 ಜನ. ನಾವು 3 ಜನ ಹಿಂದೂ ಅಲ್ಲದೆ 2 ಮುಸ್ಲಿಮ್ಸ್. ಅಂದ್ರೆ ನನ್ನ ಓನರ್ ಇರೋದು ಅವರಿಬ್ರು ಮುಸ್ಲಿಮ್ಸ್. ಸೊ ದೇ ಆರ್ ಆಲ್ಸೋ ಸೆಲೆಬ್ರೇಟಿಂಗ್ ವಿತ್ ಅಸ್. ಅಂಡ್ ಅವ್ರು ನಮಗೆ ಡೆಕೋರೇಷನ್ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಗೈಸ್. ಲೈಕ್ ದೇ ಆರ್ ಡೂಯಿಂಗ್ ದ ಡೆಕೋರೇಷನ್. ಹೌದು, ಕನ್ನಡದವರು ಬಟ್ ನಮಗೆ ಡೆಕೋರೇಷನ್ ಹೆಲ್ಪ್ ಮಾಡ್ತಿದ್ದಾರೆ. ಫುಲ್ ಅಡ್ಜಸ್ಟ್ ಆಗ್ತಿದ್ದೀವಿ ಗೈಸ್. ವಿ ಆರ್ ಮೋರ್ ಲೈಕ್ ಫ್ಯಾಮಿಲಿ. ನಮ್ಮ ಓನರ್ನ ನಾವು ಅಣ್ಣ ಭಯ್ಯ ಅಂತ ಕರಿತೀವಿ. ನಮ್ಮ ಓನರ್ ಅವರ ಹೆಂಡತಿಯನ್ನು ಅತ್ತಿಗೆ ಅಂತ ಕರೀತಿಲ್ಲ ಗೈಸ್, ಹಮ್ದು ಅಂತ ಕರಿತೀವಿ. ತೋರಿಸ್ತೀನಿ ನಮ್ಮ ಓನರ್ನ ಮತ್ತೆ ಅವ್ರ ವೈಫ್ನ ಇಫ್ ದೇ ಆರ್ ಓಕೆ ಕಮಿಂಗ್ ಅಂತ. ಮುಗ್ದಿದೆ ಚಿತ್ರಾನ್ನ. ಲಂಡನ್ನಲ್ಲಿ ನಿಂಬೆಹಣ್ಣು ಸಿಗುತ್ತೆ, ಆದರೂ ಯಾವ ನಿಂಬೆಹಣ್ಣು ಕೂಡ ಇಂಡಿಯಾದಲ್ಲಿ ನಿಂಬೆಹಣ್ಣು ಕೊಡೋಷ್ಟು ಟೇಸ್ಟ್ ಕೊಡಲ್ಲ. ಸೊ ಅದಕ್ಕೆ ಲೆಮನ್ ಜ್ಯೂಸ್ ಅಂತ ಬರುತ್ತೆ. ಸೊ ಇದನ್ನು ತಗೊಂಡು ಯೂಸ್ ಮಾಡಿ. ಎರಡ 2. ಇವಾಗ ಫೈನಲಿ ಅಡುಗೆ ಕೂಡ ಆಯಿತು, ಮತ್ತೆ ಫ್ಲವರ್ಸ್ ಕೂಡ ಬಂತು. ಎಲ್ಲ ಲಂಡನಲ್ಲಿ ಹೇಗೆ ಅಂತ ಅಂದರೆ ಇಲ್ಲೆಲ್ಲ ಬೊಕ್ಕೆನೇ ಬರೋದು. ಇದನ್ನು ನಾವು ಕಟ್ ಮಾಡಿ ದೇವ್ರಿಗೆ ಇಡ್ತೀವಿ. ಸೊ ಯೆಲ್ಲೋ ಕಲರ್ ಫ್ಲವರ್ಸ್ ಇವತ್ತೆಲ್ಲೋ ಹಾಕೊಂಡಿದ್ದೀನಿ, ಮತ್ತೆ ಯೆಲ್ಲೋ ಕಲರ್ ಫ್ಲವರ್ಸ್. ಇವಾಗ ನಮ್ಮ ಜಾನ್ವಿ ದೇವ್ರ ಮನೆಯನ್ನು ರೆಡಿ ಮಾಡುತ್ತಿದ್ದಾಳೆ. ನೋಡಿ ಗೈಸ್, ನಮ್ಮ ದೇವ್ರ ಮನೆ ಹೇಗೆ ಕಾಣಿಸ್ತದೆ. ಈ ಥರ ಡೆಕೋರೇಟ್ ಮಾಡಿದ್ದಾಳೆ. ಜಾನ್ಸಿ ಮತ್ತು ಹಮ್ದು ಇಬ್ಬರು ಸೇರ್ಕೊಂಡು ಹಿಂಗೆ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ದೇವ್ರನ್ನೆಲ್ಲ ಜೋಡಿಸಿದ್ದೀವಿ. ಹೂವನ್ನ ಕಟ್ ಮಾಡಿ ದೇವರಿಗೆ ಇಡೋದು.
ಇವಾಗ ನಮ್ಮ ಮನೆಯ ದೇವರ ಮನೆ ಈ ಥರ ಇದೆ. ದೀಪಾನ ಅಂಟಿಸ್ತಾ ಇದ್ದಾಳೆ ಜಾನ್ವಿ. ಗೈಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಹೌದು ಗೈಸ್, ಕಮೆಂಟ್ ಮಾಡಿ ತಿಳಿಸಿ. ಸ್ವೀಟ್ಗೆ ಕಾಜು ಬರ್ಫಿ ಇಟ್ಟಿದ್ದಾಳೆ. ಬ್ರೋ ಒಂಚೂರು ಚಿತ್ರಾನ್ನ ಕಲಿಸ್ಕೊಂಡು ಹಾಕೊಂಬ ಬ್ರೋ. ನಾನು ರೆಡಿ ಆಗಿದ್ದೀನಿ, ತೋರಿಸ್ತೀನಿ ರೀ. ನಾನು ಈ ಥರ ರೆಡಿ ಆಗಿದ್ದೀನಿ, ಮನೆಯವರೆಲ್ಲ ರೆಡಿ ಆಗಿದ್ದೀವಿ. ಪೂಜೆ ಮಾಡಿ ಕೆಳಗಡೆ ಪಟಾಕಿ ಹೊಡಿಯೋಕೆ ಹೋಗಬೇಕು. ಒಂದು ದುರಂತ ಏನು ಅಂದರೆ ಮಳೆ ಬರ್ತಾ ಇದೆ. ಹೆಂಗೆ ಪಟಾಕಿ ಹೊಡಿತೀವಿ ಏನು ಎತ್ತ ನನಗೆ ಗೊತ್ತಿಲ್ಲ, ನೋಡಬೇಕು. ಇವಾಗ ಚಿತ್ರಾನ್ನ ಮತ್ತು ಪಾಯಸ ಪ್ರಸಾದ ಆಗಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ತಗೊಳ್ಳಿ. ಯಾಕಮ್ಮ ಯಾಕಾಗಲ್ಲ? ಹಿಂಗೆ ಕಾಣ್ತಾ ಇದ್ದಾಳೆ ಗೈಸ್ ಝಾನ್ಸಿ. ಡಿಫ್ರೆಂಟಾಗಿ ಕಾಣ್ತಾ ಇದ್ದಾಳ. ನನಗಂತೂ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದೆ. ನನಗೇನೋ ಏಜ್ ಆಗ್ಬಿಟ್ಟಿದೆ ನನಗೆ. ಏನಿಲ್ಲ, ನೋಡಿ ಗೈಸ್ ನನಗೆ ಏಜ್ ತುಂಬ ದಿನ ಆಗ್ಬಿಟ್ಟು ದೇವ್ರ ವರ ಕೊಡ್ತು. ನಗ್ತಿಯಲ್ಲಮ್ಮ ನೀನು. ಇವಾಗ ಅವಳು ದೀಪ ಅಂಟಿಸ್ಬೇಕಾರೆ ಹೂವು ಕೊಡ್ತು ಅಂತ ಅಂದರೆ ದೇವ್ರ ವರ ಕೊಡ್ತು ಅಂತಾರೆ ನಮ್ಮ ಕಡೆ. ಕೊಡ್ತವ್ರೆ ಸೈಡಿಂದ. ನೋಡಿ ಗೈಸ್, ಇದೆ ಹೂವು ನಾವು ತಂದಿದ್ದು. ಫುಲ್ ನನಗೆ ದೇಸಿ ಫೀಲ್ಸ್ ಬರ್ತಾ ಇದೆ. ನಮ್ಮ ದೇಶದ ಟ್ರೆಡಿಷನ್ನ ನೋಡಿ ಮನಸ್ಸು ತುಂಬಿ ಬರುತ್ತಿದೆ. ಮನ್ಸಿಗೆ ತಂಪಾಗುತ್ತೆ ಅನ್ನೋದು ಗೊತ್ತಿಲ್ಲ, ಮನ್ಸಿಗೆ ನೆಮ್ಮದಿ ಆಗುತ್ತೆ. ಹೌದು, ಈ ಥರ ಎಲ್ಲ ನೋಡಿದಾಗ ವಾವ್, ಮನಸ್ಸಿಗೆ ತುಂಬ ಅಂದರೆ ತುಂಬ ನೆಮ್ಮದಿ ಆಗುತ್ತೆ. ನೋಡಿ ಗೈಸ್, ಈ ಥರ ಇದೆ. ಇಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖುಷಿಯಾಗಿ ಚೆನ್ನಾಗಿ ಜೀವನದಲ್ಲಿ ಏನೇನು ಅನ್ಕೊಂಡಿದ್ರೆ ಇಬ್ರು ಸಾಧಿಸಂಗೆ ಮಾಡಿ. ಹ್ಯಾಪಿ ದೀಪಾವಳಿ. ನನಗಂತೂ ನಮ್ಮ ಮನೆ ದೇವ್ರ ಮನೆ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಏನು ಹೇಳ್ತೀಯ ಝಾನ್ಸಿ? ಕಾಜು ಬರ್ಫಿ ತಿನ್ಬೋದಾಗ ಸ್ವೀಟ್ಗೋಸ್ಕರ ಕಾಯ್ಕೊಂಡು ಕೂತಿದ್ದಾಳೆ. ಇವರಿಬ್ರು ಸ್ವೀಟ್ ಬೋರಿಗಳು ಗೈಸ್. ಇಬ್ರು ಎಷ್ಟು ಸ್ವೀಟ್ ನ ಕ್ರೇವ್ ಮಾಡ್ತಾರೋ ಅಷ್ಟೇ ನಾನು ಸ್ವೀಟ್ ನ ಹೇಟ್ ಮಾಡ್ತೀನಿ. ಯಾಕೆಂದ್ರೆ ನನ್ನ ಸ್ವೀಟ್ ನೆಲ್ಲ ನೀವಿಬ್ರೇ ತಿನ್ಬಿಟ್ಟಿದ್ದೀರಾ. ಅದರಲ್ಲಿ 2 ಬಾಕ್ಸ್ ಸ್ವೀಟ್ಸ್ ಚೆನ್ನಾಗಿದೆ ಗೈಸ್. ಹೌದೇನು 2 ರಿಜೆಕ್ಟ್. ಕಾಜು ಬರ್ಫಿ ಆಬ್ವಿಯಸ್ಲಿ ಕಾಜು ಬರ್ಫಿ ಒಂದೇ ನನಗೆ ಇಷ್ಟ. ಡಿಫ್ರೆಂಟ್ ಸ್ವೀಟ್ ಎಲ್ಲ ಹೇಳ್ತಾರೆ ಗೈಸ್, ನನಗೆ ಅದೆಲ್ಲ ಸ್ವೀಟು ಬರ್ಫಿ ಅಂದ್ರೆ ನನಗೆ ಗೈಸ್, ನನಗೆ ಕಾಜು ಬರ್ಫಿ ಇಷ್ಟ ಗೈಸ್. ಇವಳು ಗೊತ್ತೇ ಇರಲಿಲ್ಲ. ನಿಂಗೆ ಗೊತ್ತಿತ್ತ ನಂಗೆ ಕಾಜು ಬರ್ಫಿ? ಹೌದಾ? ಅಲ್ಲಿ ನೋಡಿ ದೇವ್ರು ದೊಡ್ಡ ವಾರ ಕೊಡ್ತು. ನನಗೂ ಕಾಜು ಬರ್ಫಿ ಇಷ್ಟ. ಕಾಜು ಬರ್ಫಿ ಮಾಡ್ಕೊಡೀಗ. ನಾನು ಮಾಡ್ಕೊಡ್ಬೇಕಾ? ಹಾಂ, ಯಾಕೆ ಕಾಜು ಬರ್ಫಿ ಮಾಡೋಕ್ಕಿರಲ್ಲ? ತಿನ್ನಿಸ್ತೀನಿ. ಸರಿ, ಬೆಂಗಳೂರಿಗೆ ಹೋದ್ಮೇಲೆ ಮಾಡ್ಕೊಡು. ಸರಿ, ಈಗಲ್ಲ, ಆಮೇಲೆ ಯಾವಾಗ ನಾವೆಲ್ಲ ವಾಪಸ್ ಹೋಗ್ತೀವಿ ಟ್ರೈ ಮಾಡಿ. ಫಸ್ಟ್ ಟೈಮ್ ನಿಮ್ಮ ಮನೆಗೆ ನಿನ್ನನ್ನು ಕರೆದು ಕಾಜು ಬರ್ಫಿನ ಸ್ವೀಟ್ ಹಾಕೊಡು. ಏನಂತೀಯ? ಪೊಂಗಲ್ ಬೇಡ. ಪೊಂಗಲ್ ಆಯ್ತಲ್ಲ. ಪೊಂಗಲ್ ಎಲ್ಲಿ ಮಾಡಿ ನೀನೇ ಮಾಡ್ಕೊಟ್ಟಿಲ್ಲ. ನಾನೇ ಮಾಡ್ಬೇಕಂತ ಹೇಳಿಲ್ಲ. ನಾನು ಯಾವಾಗ್ಲೂ ಮಾಡಿಲ್ಲ. ಸರಿ, ನನಗೋಸ್ಕರ ನೀನೇ ಮಾಡ್ಕೊಡು. ಸರಿ ಅಷ್ಟೇ. ಇವಾಗ ಪಟಾಕಿ ಹೊಡಿಯೋಕೆ ಎಕ್ಸೈಟೆಡ್ ಆಗಿದ್ಯಾ? ಲಾಸ್ಟ್ ಇಯರ್ ನಮ್ಮ ಝಾನ್ಸಿ ಏನ ಗೈಸ್, ಲಾಸ್ಟ್ ಇಯರು ನಾನು ಝಾನ್ಸಿ ಜೊತೆ ಪಟಾಕಿ ಹೊಡೆದಿದ್ದೆ. ಸೊ ಈ ವರ್ಷನೂ ಝಾನ್ಸಿ ಜೊತೆ ಪಟಾಕಿ ಹೊಡಿತಿದ್ದೀನಿ. ಇದು ನಮ್ಮ ಪಟಾಕಿ ನಾವು ತಂದಿರೋದು. ಸೊ ಫ್ಲವರ್ ಪಾಟ್ ಎಲ್ಲೊಂದು ತೊಗೊಂಡಿದ್ದೀವಿ. ಮತ್ತು ಇದು 14 ಪೀಸಸ್ ಲೋ ನಾಯ್ಸ್. ನೋಡಿ, ಇದೆಲ್ಲ ಏನೇನೋ ಇದೆ ಗೈಸ್ ಈ ಥರ. ಆಮೇಲೆ ಇದು ಬಂದು 16 ಶಾರ್ಟ್ಸು, ಇದು ಬಂದು 30 ಶಾರ್ಟ್ಸು, ಮತ್ತು ಇದೆಲ್ಲ ಗೊತ್ತಲ್ಲ ಸುಸುರು ಬತ್ತಿ. ಇದು ಬಂದು 12 ಪೀಸ್. ನೋಡಿ, ಸಾರಿ ಅಯ್ಯೋ ನೋಡಿ ಗೈಸ್, ಇಲ್ಲೊಂದು ಇದು 12 ಪೀಸು, ಇದು 14 ಪೀಸ್. ಇದನ್ನೆಲ್ಲ ಹೊಡಿಯೋಕ್ಕೆ ನಾವು ರೆಡಿ ಆಗಿದ್ದೀವಿ. ಲಾಸ್ಟ್ ಇಯರ್ ಝಾನ್ಸಿ ಜೊತೆ ಹೊಡೆದೆ, ಬಟ್ ನಾನು ಲೇಟಾಗಿ ಬಂದೆ ಲಾಸ್ಟ್ ಇಯರ್ ಅಂದ್ಬಿಟ್ಟು. ಯಾಕೆ 7:30 ರಾತ್ರಿ ಬರ್ತಾರೆ ಪಟಾಕಿ ಹೊಡಿಕೆ, ಅದು ಲಾಸ್ಟ್ ಡೇ. ಯಾಕೆ ನಾನು ಹೋಲ್ ಡೇ ಐ ವಾಸ್ ವೇಟಿಂಗ್.
ಇವಳು ಬೆಳಗ್ಗೆಯಿಂದ ಫೋನ್ ಮಾಡಿ ಕರಿತಿದ್ಲು ಹೋದ್ ವರ್ಷ, ಬಾ ಬೇಗ ಪಟಾಕಿ ಹೊಡೆಯೋಣ ಬಾ ಅಂತ. ನಾನು ಮತ್ತೆ ಮನೆಗೆ ಹೋಗ್ಬಿಟ್ಟಿದ್ದೆ. ಬರ್ತಾ ಇದೀನಿ. ಲಾಸ್ಟ್ ಇಯರು ಹಿಂಗೆ ಮಳೆ ಬರ್ತಿತ್ತು ತಾನೇ? ಬೆಳಗ್ಗೆ ಎಲ್ಲ ಎವ್ರಿ ದೀಪಾವಳಿ ಮಳೆ ವಿಲ್ ಕಮ್ ಪಕ್ಕ. ಲಾಸ್ಟ್ ಇಯರ್ ನೋಡು ಈಗಲೂ ಮಳೆ ಬರ್ತಾ ಇದೆ ಗೈಸ್. ಅದಕ್ಕೆ ನಾವು ಪಟಾಕಿ ಹೊಡಿಯೋಕ್ಕೆ ಸ್ವಲ್ಪ ತಡ ಆಗ್ತಿದೆ. ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ನಮ್ಮ ಜಾನಿ ಎಲ್ಲ ಎತ್ತಿಕ್ತಾ ಇದ್ದಾಳೆ. ಎಲ್ಲ ಎತ್ಕೊಂಡು ಇವಾಗ ವೆರಿ ಎಕ್ಸೈಟೆಡ್ ಟು ಗೋ ಅಂಡ್ ಬಸ್ಟ್ ಕ್ರ್ಯಾಕರ್ಸ್. ಇವಳಿಗೆ ಭಯ ಗೈಸ್, ಹಿಂಗೆ ಹೇಳ್ತಾಳೆ. ಆದ್ರೆ ಇವಳಿಗೆ ಸಂಜನೆಗೆ ಲಕ್ಷ್ಮಿ ಬಾಂಬೆ ಗೈಸ್ ಇವಳು. ಅಂದ್ರೆ ಏನಂತಾರೆ, ಏನು ಗ್ಯಾಪ್ ಬಂದ್ಬಿಡ್ತಲ್ಲ, ಸೊ ಭಯ ಬಂದ್ಬಿಡ್ತು ಆ ಗ್ಯಾಪ್ ಅಲ್ಲಿ. ಅಂದ್ರು ಲಕ್ಷ್ಮಿ ಬಾಂಬು ಲಾಸ್ಟ್ ಇಯರ್ ಹೊಡೆದಿದ್ದು ಗೈಸ್ ಇವಳು ಫುಲ್. ಪ್ರಾಪರ್ ಇನ್ಸ್ಟ್ರೂಮೆಂಟ್ಸ್ ಗೈಸ್. ಹೌದು ಬನ್ನಿ ಗೈಸ್, ಇವಾಗ ಫೈನಲಿ ನಮ್ಮ ಹಮ್ದು ಇಲ್ಲಿದ್ದಾಳೆ. ಟೆಲ್ ಹಾಯ್ ಟು ಮೈ ಚಾನೆಲ್. ಹಾಯ್ ಪ್ರಗತಿಸ್ ಫ್ಯಾನ್ಸ್. ಸೊ ದಿಸ್ ಇಸ್ ಹಮ್ದಾ. ಸೊ ಹಮ್ದಾಗೂ ಹ್ಯಾಮಿ ಅಂದ್ರೆ ತುಂಬಾ ಇಷ್ಟ. ಇವಳು ಮತ್ತೆ ನಮ್ಮ ಜಾನ್ವಿ ಇಬ್ರೆ ಹಿಂಗೆಲ್ಲ ಎತ್ಕೊಂಡು ಆಟ ಆಡ್ಸೋದು. ಇವಳಿಗೆ ಭಯನೇ ಇಲ್ಲ ಗೈಸ್ ನಮ್ಮ ಹಮ್ದಾಗ. ನೋಡಿ ಹಿಂಗೆ ಆಟ ಆಡ್ಕೊಂಡಿರ್ತಾಳೆ ಗೈಸ್ ಇವ್ರಿಬ್ರು ಜೊತೆ. ಇವಳು ನೋಡಿ ಗೈಸ್ ಹಿಂಗ್ ಆಡ್ತಾಳೆ ನೋಡಿ ಗೈಸ್ ಇವಳ ಜೊತೆ. ಟಿಕ್ಕಲ್ ಆನ್ ಹರ್ ಸ್ಟಮಕ್. ನೋಡಿ ಹೆಂಗ್ ಆಡ್ತಾಳೆ. ಕ್ಯೂಟ್ ಗೈಸ್. ಮನೆ ಗೈಸ್ ನಿಮಗೂ ಆಮಿ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಅವಳು ಮನೆ ಒಳಗಡೆ ಹೋಗಕ್ ಕಾಯ್ತಾರೆ. ನೋಡಿ ಎಷ್ಟು ಹಿಂಗ್ ಹೋಗ್ಬಿಡ್ತಾಳೆ. ಇದು ಅವಳದು ಆಟ ಆಡೋ ಸಾಮಾನು. ಹಿಂಗ್ ಹೋಗ್ಬಿಟ್ಟು ಕಳ್ಳಿ ತರ ನೋಡಿ. ಹ್ಯಾಮ್ಸ್ಟರ್ ಸ್ನಾನ ಮಾಡ್ಕೊಳ್ಳೋದು ಹಿಂಗೆ. ಯಾರಿಗಾರು ಗೊತ್ತಿತ್ತಾ ಹ್ಯಾಮ್ಸ್ಟರ್ ಹಿಂಗ್ ಸ್ನಾನ ಮಾಡೋದು ಅಂತ? ಅದು ಅದಕ್ಕೆ ಅಂತಾನೆ ಮಣ್ಣು ಬರುತ್ತೆ, ಅದು ಕ್ಲೀನ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅಂತಾನೆ ಸಪರೇಟ್ ಮಣ್ಣು ಬರುತ್ತೆ. ನೋಡಿ ಗೈಸ್ ತುಂಬಾ ಕ್ಲೀನ್ ಇದು. ಅದರ ಮೈನ ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಗೈಸ್. ನೋಡಿ ಗೈಸ್ ಹಿಂಗ್ ಮುದ್ದು ಮಾಡ್ತಾಳೆ ಇವಳು. ಅವಳಿಗೆ ತುಂಬಾ ಇಷ್ಟ ಇದಂದ್ರೆ. ಅಯ್ಯೋ ಯಪ್ಪ, ಅಯ್ಯೋ. ಈ ಡೈಲಾಗ್ ಎಲ್ಲ ನಮ್ಮ ಭಯ್ಯ ಹೇಳ್ತಾ ಇರೋದು. ತೋರಿಸ್ತೀನಿ ಖಂಡಿತವಾಗ್ಲೂ ನಮ್ಮ ಭಯ್ಯನ. ಸ್ಟಾರ್ಟೆಡ್ ಸ್ಪಾಯಿಲ್ ಮಾಡುತ್ತೆ ಗೈಸ್. ಇವಾಗ ನಾವು ಪಟಾಕಿ ಹೊಡಿಯೋಕ್ಕೆ ಕೆಳಗಡೆ ಬಂದಿದ್ದೀವಿ. ಮಳೆ ಬರ್ತಾ ಇದೆ ಅಂದ್ರೂ ರಿಸ್ಕ್ ತಗೊಂಡು ಹೊಡಿತಾ ಇದೀವಿ. ನೋಡೋಣ ಬನ್ನಿ ಗೈಸ್. ಫಸ್ಟ್ ಇದನ್ನ ಟ್ರೈ ಮಾಡ್ತಾ ಇದೀವಿ. ಮಿಡ್ ನೈಟ್ ಶಾರ್ಟ್ಸ್ ಅಂತೆ. ಮಿಡ್ ನೈಟ್ ಅಂತಾನೆ ಮಾಡ್ಬೇಕು. ಇವಾಗ ನಮಗೆ ಸರಿ. ಇವಾಗ ಇದನ್ನ ಅಂಟಿಸೋಣ ಬನ್ನಿ ಗೈಸ್. ನೀವೇ ಅಂಟಿಸ್ತೀರಾ ಫಸ್ಟ್? ಬಂದ್ಬಿಟ್ಟು. ಸೊ ಇವರೇ ನಮ್ ಭಯ್ಯ ಹೋದ್ರು. ಭಯ್ಯ ಹುಷಾರ್ ನೋಡೋಣ ಇರಿ ಭಯ್ಯ ಏನಾಗುತ್ತೋ ಗೊತ್ತಿಲ್ಲ. मैं सोचा कि वो ऊपर वाला है. ಚೆನ್ನಾಗಿದೆ ಆಕ್ಚುಲಿ. ಇನ್ನೊಂದು ಹೊಡಿಯೋಣ ಇದೇ ತರ. ಇವಾಗ ನಾನು ಇದನ್ನ ಲೈಟ್ ಮಾಡಕ್ ಹೋಗ್ತೇನೆ. ಶಿ ಇಸ್ ವೇರಿಂಗ್ ಹೀಲ್ಸ್ ಗೈಸ್. ಏನು ಹೇಳೋಣ, Don't run. It's okay. I don't know what it is now. You can actually hold it in your hand. Bro. ಇವಾಗ ಜಾನ್ವಿ ಹೋಗಿದ್ದಾಳೆ. ಜಾನ್ವಿ ಕೇರ್ಫುಲಿ ರನ್ ಬ್ಯಾಕ್. ಶಾರ್ಟ್ಸ್ ಇದು ಶಾರ್ಟ್ಸ್ ಇದು ಶಾರ್ಟ್ಸ್. ವಾವ್ ವಾವ್. ತೆಗಿ. ಗೈಸ್ ಇವಾಗ ಜಾನ್ಸಿ ಹೋಗಿದ್ದಾಳೆ. ಮಳೆಯಲ್ಲೂ ಪಟಾಕಿ ಹೊಡಿತಿದ್ದೀವಿ ನೋಡಿ ನಾವು. ಹುಷಾರಾಗಿ ಕೊಡ್ಬಾ. ಇನ್ನ ನೋಡಿ ಗೈಸ್ ಹಿಂಗೆ ಪ್ರತಿ ಸಲ ಹಿಂಗೆ ಮಾಡೋದವಳು. ಅಲ್ಲೇ ನಿಂತ್ಕೊ. Bro, go near that. Go near, bro. You can hold it, bro. Hold it. Actually, see, I told you you can hold it. Same. Go near it. Go. Hey.
ಸೀರೆ ಸುಡಬೇಕು. Bro, keep little far away from there. No, nothing will happen. कुछ नहीं होगा. फाटने का है क्या? I don't know. Fountain only, I think. Already is fine. Bro, what is it? Bro, keep it. Bro, put. हाँ. ಅಯ್ಯೋ ಹೋಗು. Oh. So, yeah, that's it. Yes, okay, and what? Wow. ಇದು ಹತ್ಕೊಳಕ್ अच्छा ऐसे ही होगा. 2 मिनट रुको. ಒಬ್ರದಾದ್ರೆ ಇನ್ನೊಬ್ರು ಈಸಿಯಾಗಿ ಅನ್ಸ್ಕೋಬಹುದು. ಇರಿ ನಾನು ಅನ್ಸ್ಕೊಂಡಿಲ್ಲ. Give. Go. Yeah. Bro, we can write only. Happy Deepavali, guys. Amna is writing Diwali. I'm making art. Okay, come. This will get over fast. हमदा बाहर आ जा, पीछे आ जा. हमदा. Nice. Come this side. ಇವಾಗ ಎಷ್ಟು ಶಾರ್ಟ್ಸ್ ಅದು? 16ನಾ? 30 ಶಾರ್ಟ್ಸ್ ಹೊಡಿತಾ ಇದ್ದಾರೆ ಭಯ್ಯ. ವಾವ್ ಇದಿಟ್ಕೋ. ಯಾರು ದೃಷ್ಟಿ ಹಾಕ್ಬೇಡಿ ಗೈಸ್ ನಮ್ಮ ಹೊರದೇಶದ ಫ್ಯಾಮಿಲಿಗೆ. ಪೋಸ್ಟ್ ದೀಪಾವಳಿ ಹಿಂಗೆ ಗೈಸ್ ಇರೋದು. ಯಾಕೆಂದ್ರೆ ನಾವು ಹೊಡೆದಿರೋ ಪಟಾಕಿಯನ್ನು ಪಾಪ BBMP ಅವ್ರಿಗೆ ಎಷ್ಟು ಕಷ್ಟ ಗೈಸ್. ಹೌದು, ಇಲ್ಲಿ ಏನೇನ್ ನಾವು ಹೊಡೆದಿರ್ತೀವೋ ನಾವೇ ನೋಡಿ ಉಕ್ಕೊಂಡು ದೀಪಾವಳಿ ದಿನ ಇಷ್ಟು ಪಟಾಕಿ ಹೊಡೆದಿದೀವಿ. ಇರ್ತಿತ್ತು ಮನೆ ಮುಂದೆ. ಮಳೆನು ಅಲ್ಲಿ ಬಿಡ್ದೆ ಇವ್ರನ್ನ ಕರ್ಕೊಂಡು ಫ್ಲೆಕ್ಸ್ ನಮ್ಮ ಮನೆ ಮುಂದೆ ಎಷ್ಟು ಜಾಸ್ತಿ ಯಾರು ಪಟಾಕಿ ಹೊಡೆದಿರ್ತಾರೆ ಅನ್ನೋ ತರ. ಪಕ್ಕದ ಮನೆ ಜಾಸ್ತಿ ಇಲ್ವೇ ಇಲ್ಲ. ಹೌದೌದು, ಮಳೆ ಅಲ್ವಾ ಸ್ನೇಕ್. ಶೀ ಜಾನ್ವಿ ಯಾಕ್ ಏನ್ ಗೈಸ್ ಪ್ರಾಣಿಗಳನ್ನ ಮುಟ್ಟಕ್ ಬಿಡಲ್ಲ ಇವ್ರು. ಸೊ ಗೈಸ್, ಪೋಸ್ಟ್ ದೀಪಾವಳಿ ಸೆಲೆಬ್ರೇಷನ್ಸ್ ನಾವು ಈ ತರ ಆಗಿದೀವಿ ನೋಡಿ ಗೈಸ್. ಮಳೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ಹುಡುಗಿ ನೋಡಿ ಗೈಸ್, ಮಳೆಯಲ್ಲಿ ನೆಂದಿ ಇದು ಒಂಥರ ಚೆನ್ನಾಗಿದೆ ಅಲ್ವಾ? ನೆನ್ಕೊಂಡು ಪಟಾಕಿ ಹೊಡೆಯೋದು. ಪ್ಲೀಸ್ ಏನು ಈ ಮಳೆಯಲ್ಲಿ ಈ ತರ ಡ್ರೆಸ್ ಅಲ್ಲಿ ನಿನಗೇನು ಅನಿಸ್ತಿಲ್ಲ? ಏನೋ ಅನ್ಸ್ತಿಲ್ಲ, ಬಾಯ್ ಹೊತ್ತು ಗೈಸ್. ಆಮೇಲೆ ಸಿಕ್ತಿ, 1 ನಿಮಿಷ ಇರಿ ಗೈಸ್. ಹೆಂಗ್ ಆಡ್ತಾವಳೆ ಇವಳು ಅಂದ್ರೆ. ಗೈಸ್ ನಾವೆಷ್ಟು ಒಳ್ಳೆಯವ್ರು ನೋಡಿ. ಏನೇನ್ ಕಸ ಇತ್ತೋ ಪಟಾಕಿ ಹೊಡೆದಿದ್ದು ಅದನ್ನೆಲ್ಲ ನಾವೇ ಎತ್ತಿ ಡಸ್ಟ್ಬಿನ್ ಅಲ್ಲಿ ಇವಾಗ ನೋಡಿ ಈ ತರ ಲಂಡನ್ ಅಲ್ಲಿ ಡಸ್ಟ್ಬಿನ್ ಕೊಟ್ಟಿರ್ತಾರೆ, ಡಸ್ಟ್ಬಿನ್ ಒಳಗಡೆ ಬಿಸಾಕಿದ್ರೆ ನಮ್ ಕೆಲಸ ಮುಗಿತು ಅಷ್ಟೇ. ಕೀಪ್ ಯೋರ್ ಸರೌಂಡಿಂಗ್ ಕ್ಲೀನ್ ಗೈಸ್, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾರು ಪೊಲ್ಯೂಷನ್ ಮಾಡಬೇಡಿ, ಪೊಲ್ಯೂಷನ್ ಲೆಸ್ ಆಗಿ ಸ್ವಲ್ಪ ಪಟಾಕಿ ಹೊಡೆದಿ ಎಲ್ಲರೂ ಸೇಫ್ ಆಗಿದ್ದಿ ದೀಪಾವಳಿನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇದೊಂದು ವ್ಲಾಗ್ ಮುಗಿಸ್ತಿದೀನಿ. ಬಾಯ್ ಗೈಸ್. ದೀಪಾವಳಿ ಎಲ್ಲ ಹೇಗಿತ್ತು? ಯಾರ್ಯಾರು ಮನೆ ಮಿಸ್ ಮಾಡ್ಕೊಂಡ್ರಿ? ನಾನು ಸ್ವಲ್ಪ ಗೈಸ್ ಮಿಸ್ ಮಾಡ್ಕೊಂಡೆ. 2 ವರ್ಷ ಆಯ್ತಲ್ಲ ಅದಕ್ಕೆ. ನೀನ್ ಮನೆ ಮಿಸ್ ಮಾಡ್ಕೊಂಡ? ನಾನು ಆಬ್ವಿಯಸ್ಲಿ ಇವತ್ತು ಫುಲ್ ನಾನ್ ವೆಜ್ ಮಾಡಿದ್ರು ಗೈಸ್ ನಮ್ಮ ಮನೆಯಲ್ಲಿ. ಮಟನ್ ಫ್ರೈ, ಚಿಲ್ಲಿ ಚಿಕನ್. ನಾವು ಮಾಡಿಲ್ವಾ? ಬೇಳೆ ಸಾರು, ಚಿತ್ರಾನ್ನ. ಹೌದು ಗೈಸ್, ಇವಾಗ ಏನಿಲ್ಲ, ಬೇರೆ ಹೋಗಿ ಊಟ ಮಾಡಿ ಮಲ್ಕೋಬಿಡ್ತೀವಿ. ನಂಗೆ ಕೆಲಸ ಇದೆ. ಹೌದು ಗೈಸ್, ನಾವು ಹೇಗೆ ಲಂಡನ್ ಅಲ್ಲಿ ಇತ್ಕೊಂಡು ದೀಪಾವಳಿ 2025 ನ ಸೆಲೆಬ್ರೇಟ್ ಮಾಡಿದೀವಿ, ಈ ತರ ಸೆಲೆಬ್ರೇಟ್ ಮಾಡಿದೀವಿ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಸಿರಿ ಲಂಡನ್ ಡೈರೀಸ್. So meet you up in my next vlog. Until then, take care. Bye bye.